ಈಗ ಎಲ್ಲಿ ನೋಡಿದ್ರು ಕೂಡ ಗ್ಯಾಸ್ ಸಿಗ್ತಾ ಇಲ್ಲ, CNG ಸಿಗ್ತಾ ಇಲ್ಲ, CNG ಸಿಗ್ತಾ ಇಲ್ಲ ಅಂತ ಆಟೋ ಗ್ರಾಹಕರು ಈಗ ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಬೆಳಗಾವಿಯಲ್ಲೂ ಕೂಡ ಸಿಗ್ತಾ ಇಲ್ಲ CNG ಗ್ಯಾಸ್ ಕೊರತೆ, ದರ ಏರಿಕೆಯಿಂದ ಚಾಲಕರಿಗೆ ಡಬಲ್ ಶಾಕ್ ಆಗ್ತಾ ಇದೆ. ಒಂದೇ ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಕಳೆದ 2 ದಿನಗಳಿಂದ ಆಟೋಗಳಿಗಾಗಿ ಗ್ಯಾಸ್ ಕೊರತೆ ಇದೆ. ಆಟೋಗಳಿಗೂ ಕೂಡ ಗ್ಯಾಸ್ ಕೊರತೆ ಇರೋದ್ರಿಂದ ಒದ್ದಾಡ್ತಾ ಇದ್ದಾರೆ ಆಟೋ ಚಾಲಕರು. ಗಂಟೆಗಳ ಕಾಲ ನಿಂತು ಗ್ಯಾಸ್ ತುಂಬಿಸ್ತಾ ಇರುವಂತಹ ಚಾಲಕರು 2 ರಿಂದ 3 ಗಂಟೆಗಳ ಕಾಲ ಕ್ಯೂ ನಿಂತಿದ್ದಾರೆ. ಈ ಕ್ಯೂ ಹೆಚ್ಚಾಗ್ತಾ ಇದೆ ವಿನಃ ಗ್ಯಾಸ್ ಮಾತ್ರ ತುಂಬಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಚಾಲಕರಿಗೆ. ಯುದ್ಧದಿಂದಾಗಿ ಕೆಜಿಗೆ 80 ರೂಪಾಯಿ ಏರಿಕೆ ಆಗಿದೆ. ಇದನ್ನ ಕಂಡು LPG ದರ ಏರಿಕೆ ಆಗಿರೋದನ್ನ ಕಂಡು ಒಂಥರ ತಬ್ಬಿಬ್ಬಾಗಿ ಹೋಗ್ತಾ ಇದ್ದಾರೆ ಆಟೋ ಚಾಲಕರು. ಜೊತೆಗೆ ಸರ್ಕಾರ ನೀವೇನ್ ಮಾಡ್ತಾ ಇದ್ದೀರಾ? ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೇನಾದ್ರೂ ಒಂಚೂರು ಏನಾದ್ರೂ ಇದೆಯಾ ಅಂತೇಳಿ ಜನ, ಅದರಲ್ಲೂ ಆಟೋ ಚಾಲಕರು ಹೊರಗಡೆ ಉಗಿತಾವ್ರೆ ಸರ್ಕಾರಕ್ಕೆ. ಎಸ್ಸಿನ ಆಟೋ ಚಾಲಕರು ಯಾವ ರೀತಿಯಾಗಿ ವ್ಯವಸ್ಥೆ ಇದೆ, ಹೇಗೆ ನಡೀತಾ ಇದೆ ಅವರ ಜೀವನ, ಇನ್ನು ಈ ಒಂದು ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಆಟೋ ಚಾಲಕರು ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಮಾತನಾಡಿಸಿದ್ದಾರೆ. ಆ ಸ್ಥಳದಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರುವ ಹಿನ್ನೆಲೆಯಲ್ಲಿ ಕಳೆದ 15 ದಿನಗಳಿಂದ ಏನು ಆಟೋ ಚಾಲಕರು ಏನು ಗ್ಯಾಸ್ಗಾಗಿ ಪರದಾಟ ನಡೆಸ್ತಾ ಇರೋದು, ಅದೇ ರೀತಿಯಾಗಿ ಒಂದು ಕಡೆ ಸರ್ಕಾರ ಏನೀಗ ರೇಟ್ ಕೂಡ ಹೆಚ್ಚು ಮಾಡಿರ್ತಕ್ಕಂಥದ್ದು. ಮೊದಲು 50 ರೂಪಾಯಿಗೆ ಸಿಗ್ತಾ ಇರತಕ್ಕಂಥ ಗ್ಯಾಸ್ ಈಗ 30 ರೂಪಾಯಿ ಹೆಚ್ಚಾಗಿ ಒಟ್ಟಾರೆ 80 ರೂಪಾಯಿಗೆ ಸಿಗ್ತಾ ಇದೆ ಗ್ಯಾಸು. ಅದೊಂದು ಕಡೆ ಅವರಿಗೆ ಹೊರೆ ಆದರೆ, ಮತ್ತೊಂದು ಕಡೆ ಗ್ಯಾಸ್ ಸಿಗದೆ ಈಗ ಪ್ರತಿದಿನ ಅದನ್ನೇ ಅವಲಂಬನೆ ಮಾಡಿಕೊಂಡು ಈಗ ಜೀವನ ನಡೆಸ್ತಾ ಇರತಕ್ಕಂಥ ಆಟೋ ಚಾಲಕರು ಕೂಡ ಈಗ ಒಂದು ರೀತಿಯಾಗಿ ಅವರ ಜೀವನವನ್ನು ನಡೆಸೋದೇ ಕಷ್ಟ ಆಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ನೀವು ನೋಡ್ತಾ ಇರ್ಬೋದು, ಎಷ್ಟೋ ಚಾಲಕರು ಆಟೋ ಚಾಲಕರು ಕಳೆದ 2 ಗಂಟೆಗಳಿಂದ ಏನು ಸರ್ತಿ ಸಾಲಿನಲ್ಲಿ ನಿಂತು ಗ್ಯಾಸನ್ನು ಹಾಕಿಸ್ಕೋತಾ ಇದ್ರೂ ಕೂಡ ಈಗ ಒಂದು ರೀತಿಯಾಗಿ ಗ್ಯಾಸ್ ಏನು ಗ್ಯಾಸ್ ಏನಿದೆ ಅದು ಕೂಡ ಈಗ ಬಂದ್ ಆಗಿದ್ರಿಂದ ಒಂದು ರೀತಿಯಾಗಿ ಆಟೋ ಚಾಲಕರಲ್ಲಿ ಮತ್ತೆ ಆತಂಕ ಶುರುವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ರೀತಿಯಾಗಿ ನಮಗೆ ಗ್ಯಾಸ್ ಸಿಗದೇ ಇದ್ದರೆ ನಾವು ಯಾವ ರೀತಿಯಾಗಿ ಪ್ರತಿದಿನ ಏನು ಅದನ್ನೇ ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ವಿ. ಆದರೆ ಈಗ ಗ್ಯಾಸ್ ಕೂಡ ಏನು ಕೊಡಬೇಕಾಗಿರ್ತಕ್ಕಂಥ ಗ್ಯಾಸ್ ಏನಿದೆ ಆ ಪೆಟ್ರೋಲ್ ಅಲ್ಲಿ ಇರ್ತಕ್ಕಂಥ ಬಂಕ್ನಲ್ಲಿ ಕೂಡ ಈಗ ಗ್ಯಾಸ್ ಇಲ್ಲದೆ ಇರೋದ್ರಿಂದ ಏನು ಆಟೋ ವಾಹನ ಸವಾರ ಏನಿದ್ದಾರೆ ಅವರು ಕೂಡ ಈಗ ಒಂದು ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ವಾಹನ ಆಟೋ ಚಾಲಕರೇನಿದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತಿದ್ದೀನಿ ಯಾವ ರೀತಿಯಾಗಿ ತೊಂದರೆ ಆಗಿದೆ ಅಂತ ಹೇಳಿ. ಇಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಆಟೋ ಚಾಲಕರಿದ್ದಾರೆ. ಈಗ ಯಾವ ರೀತಿಯಾಗಿ ನಿಮಗೆ ಅಂದರೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ? ಅನುಕೂಲ ಇಲ್ಲ ಸರ್, ಎಲ್ಲ ರೇಟ್ ಜಾಸ್ತಿ ಆಗಿದೆ, 85 ಆಗಿದೆ. ಸ್ವಲ್ಪ ಕಡಿಮೆ ಆದರೆ ಒಳ್ಳೇದಾಗುತ್ತೆ. ಅಲ್ಲ, ಈಗ ನೀವು ಇಲ್ಲಿ ಎಷ್ಟು ತಾಸಿಂದ ಈಗ ನಿಂತಿದ್ದೀರಾ ಅಂತೇಳಿ? ಬೆಳಗಿನಿಂದ 8 ಗಂಟೆಯಿಂದ ನಿಂತಿದ್ದೀವಿ ಸರ್. ಒಂದು 3 ತಾಸು ಆಯ್ತು ಸರ್. 3 ತಾಸು ನಿಂತರೂ ಕೂಡ ಈಗ ನಿಮಗೆ ಗ್ಯಾಸ್ ಸಿಗ್ತಾ ಇದೆ? ಸಿಗ್ತಾ ಇಲ್ಲ ಸರ್. ಏನು ಹೇಳ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ? ಇಲ್ಲಿ ಗ್ಯಾಸ್ ಮಿಷನ್ ಖರಾಬ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್, ಈಗ ನೀವು ಇದನ್ನೇ ನಂಬ್ಕೊಂಡು ಈಗ ಜೀವನ ನಡೆಸ್ತಾ ಇರುವಂಥವ್ರು. ಹೌದು, ಈಗ ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ನೀವೀಗ ಕಾಯ್ತಾ ನಿಂತರೂ ಕೂಡ ಈಗ ಇಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇರುವಂಥ ಗ್ಯಾಸ್ ಸಿಬ್ಬಂದಿ ಇಲ್ಲಿ ಬಂಕ್ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. ನಿಮ್ಗೆ ಒಂದು ವೇಳೆ ಗ್ಯಾಸ್ ಸಿಗದೆ ಇದ್ರೆ ಇವತ್ತಿನ ದಿನ ಯಾವ ರೀತಿಯಾಗಿ ನಿಮ್ದು ಸಾಗುತ್ತೆ ಅಂತೇಳಿ? ದೊಡ್ಡ ಮುಷ್ಕಿಲ್ ಐತಿ ಒಂದು ದಿನ ತೆಗೆದಂದ್ರೆ. ಬ್ಯಾಂಕ್ಲಿ ಕರ್ಜ ತೆಗೆದ ತುಂಬೋದು ಕಷ್ಟ. ಈಗ ಶಾಲಿ ಹುಡುಗರು ವರದಿ ಮಾಡ್ತಾರೆ, ಅವ್ರಿಗೊಂದು ದೊಡ್ಡ ಕಷ್ಟ. ಇದ್ರ ಮೇಲೆ ನಮ್ಮ ಜೀವನ ನಡೆಯೋದು, ಬೇರೆ ನಮ್ಗೆ ಆಪ್ಷನ್ ಇಲ್ಲ. ಈಗ ಇದೇ ರೀತಿ ಮುಂದುವರೆದ್ರೆ ತಮ್ಮ ಜೀವನ ಯಾವ ರೀತಿ ಆಗುತ್ತೆ ಅಂತ? ಮುಂದಿನ ಜೀವನ ಸರ್ ಇದ್ರ ಮೇಲೆ ನಾವು ಡಿಪೆಂಡ್ ಇರಬೇಕಾದ್ರೆ ಮುಂದೆ ಜೀವನ ನೀವು ಸ್ವಲ್ಪ ವಿಚಾರ ಮಾಡಿರಿ ಹೆಂಗೆ ಸಾಗೋದು. ಬೇರೆ ಹೆಸರು ನಡೆಯಲ್ಲ. ಗ್ಯಾಸ್ LPGನೇ ಗ್ಯಾಸ್ ಬೇಕು, CNG ಅದು ಬೇರೆ, ಇದು LPG. ಈ LPG ಇವಾಗ ಸ್ಟಾರ್ಟ್ ಮಾಡಿದ್ರು, ಇವಾಗ ಹೇಳ್ತಾರೆ ಮಷಿನ್ ಬಂದ್ಬಿತ್ತಂತ. ಇವಾಗ ಏನು ಮಾಡೋದು ಹೇಳಿ? ಇವಾಗ ಈಗ ಸರ್ಕಾರಕ್ಕೆ ಈ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಾ ನೀವು ಆಟೋ ಚಾಲಕರು? ಸಮಸ್ಯೆ ಇದೆ, ಸರ್ಕಾರ ಇದೆಲ್ಲ ಪರಿಹಾರ ಮಾಡಬೇಕು. ಅವ್ರು ಮಾಡಲ್ಲ. ಇದೇನು ಅದು ಯುದ್ಧ ನಡೆದೈತಲ್ಲ ಈಗ, ಅದೊಂದು ದೊಡ್ಡ ಒಂದು ಇಶ್ಯೂ ಆಗಿಬಿಟ್ಟಿದೆ. ಇವಾಗ ಯುದ್ಧ ನಡೀತಾ ಇದೆ, ಅಲ್ಲಿಂದ ಎಲ್ಲ ಸಪ್ಲೈ ಆಗೋದು ಇರಾನ್ದಿಂದ. ಇವಾಗ 4 ಬೋಟ್ ಅಲ್ಲಿಂದ ಕಳಿಸ್ಯಾರ ಅಂತ ಮೋದಿ ಸರ್ಕಾರ ಹೇಳ್ತಾರೆ. ಇನ್ನೂ ಅದು ಮುಟ್ಟೋಚೆಲ್ಲ ಗೊತ್ತಿಲ್ಲ. ಅಲ್ಲಿಂದ ಪೂರ ಭಾರತ ದೇಶಕ್ಕೆ ಸಪ್ಲೈ ಆಗೋದು. ಸದ್ಯ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು, ಒಂದು ವೇಳೆ ನಮಗೆ ಗ್ಯಾಸ್ ಸಿಗದೆ ಹೋದರೆ ನಮ್ಮ ಕುಟುಂಬ ನಡೆಸೋದು ಕೂಡ ತೊಂದರೆ ಆಗುತ್ತೆ. ಅದೇ ರೀತಿ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಾಗಿರ್ಬೋದು, ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು, ಎಲ್ಲವೂ ಕೂಡ ತೊಂದರೆಗೆ ಒಳಗಾಗ್ತೀವಿ. ಆದ್ದರಿಂದ ಇದರಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ನಮಗೆ ಸರಿಯಾದಂಥ ಗ್ಯಾಸ್ ಆಗಿರ್ಬೋದು, ಅದೇ ರೀತಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಗ್ಯಾಸನ್ನು ನಮಗೆ ಸಿಗುವಂತೆ ಮಾಡಿಕೊಟ್ರೆ ಸರ್ಕಾರಕ್ಕೆ ಈಗ ಆಟೋ ಚಾಲಕರು ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಮಂಜುನಾಥ್ ರೆಡ್ಡಿ, ರಾಜ್ ನ್ಯೂಸ್, ಬೆಳಗಾವಿ.
ಎಸ್ ನೋಡಿ, ಗ್ಯಾಸಿಗೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಪರದಾಡ್ತಾ ಇದ್ದಾರೆ ಆಟೋ ಚಾಲಕರು. ಬರೀ ಆಟೋ ಚಾಲಕರು ಅಷ್ಟೇ ಪರದಾಡ್ತಾ ಇಲ್ಲ, ಈಗ ಹೊಸ ಆರ್ಥಿಕ ವರ್ಷ ಆರಂಭ ಆಗ್ತಾ ಇದೆ.